ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇದೀಗ ಢವಢವ ಶುರುವಾಗೋಗ್ಬಿಟ್ಟಿದೆ. ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಯಾವ ರೀತಿಯಾದಂಥ ಭಯ ಶುರುವಾಗ್ಬಿಟ್ಟಿದೆ. ಒಂದು ಕಡೆ ಜೈಲಲ್ಲಿ ಸರಿಯಾದಂಥ ನಿದ್ದೆ ಮಾಡ್ತಾ ಇಲ್ಲ. ಇವೆಲ್ಲವೂ ಕೂಡ ಚಾರ್ಜ್ ಫ್ರೇಮ್ ಒಂದು ಕಡೆ ಹಾಕ್ತಾ ಇದ್ದೀವಿ ಅಂತ ಅಂದಾಗ ಮಧ್ಯಾಹ್ನ 2:45ಕ್ಕೆ ಚಾರ್ಜ್ ಫ್ರೇಮ್ಗೆ ಸಮಯ ಸಿಕ್ಕಿದೆ. ಮಧ್ಯಾಹ್ನ ಸಮಯ ನಿಗದಿ ಮಾಡಿರುವಂಥ ಹೈಕೋರ್ಟ್ 64ನೇ CCH ಕೋರ್ಟ್ನಲ್ಲಿ ನಡೆಯಲಿರುವಂಥ ವಿಚಾರಣೆ. ಈ ವಿಚಾರಣೆಯಿಂದಾಗಿ ಇವತ್ತಿನ ದರ್ಶನ್ ಬಹುಶಃ ನಿರ್ಧಾರ ಆಗುತ್ತೆ. ಸರಿಸುಮಾರು 17 ಆರೋಪಿಗಳು ಇವತ್ತೆಲ್ಲರೂ ಕೂಡ ಒಂದಿಷ್ಟು ಕೋರ್ಟ್ಗೆ ಹಾಜರಾಗಬೇಕು. ಈಗಾಗಲೇ ಕೋರ್ಟ್ ಮುಂದೆ ಸಂಪೂರ್ಣವಾದಂಥ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಬರೋದರಿಂದಾಗಿ, ಯಾಕಂದರೆ ಎಲ್ಲರೂ ಕೂಡ ಈ ಹಿಂದೆಯೂ ಕೂಡ ಒಂದಿಷ್ಟು ಸಮಯ ನಿಗದಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಇದೆ, ಒಂದಿಷ್ಟು ನಾವು ಹೊರಗಡೆ ಇದ್ದೀವಿ ಅಂತ ಅನ್ನುವಂಥ ಮಾತುಗಳು ಅವರವರ ಪರ ವಕೀಲರು ಒಂದಿಷ್ಟು ನ್ಯಾಯಾಧೀಶರಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಒಂದು ಸಮಯವನ್ನು ನಿಗದಿ ಮಾಡಿ ಆ ಸಮಯಕ್ಕೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬರ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು. ಇದು ನವೆಂಬರ್ 3ನೇ ತಾರೀಕು ಇವತ್ತು ಪ್ರಮುಖವಾಗಿ ದರ್ಶನ್ ಅಂಡ್ ದರ್ಶನ್ ಗ್ಯಾಂಗ್ನ ಏನು ಭವಿಷ್ಯ ನಿರ್ಧಾರ ಆಗುತ್ತೆ, ಎಲ್ಲರೂ ಕೂಡ ಹಾಜರಾಗಲೇಬೇಕಾಗಿರುವಂಥದ್ದು. ಯಾಕಂದರೆ ಎಷ್ಟು ದಿನಗಳ ಕಾಲ ಗಮನಿಸ್ತಾ ಇದ್ದೀವಿ ನಾವು, ವಿಡಿಯೋ ಕಾಲ್ ಮೂಲಕ ಹಾಜರುಪಡಿಸ್ತಾ ಇದ್ರು. ಅದಾದ ನಂತರ ಬೇರೆ ಬೇರೆ ರೀತಿಯಾಗಿ ಕೆಲವೊಂದಿಷ್ಟು ಜನರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸ ಆಗ್ತಾ ಇತ್ತು. ಇವತ್ತು ಹಾಗೇನಿಲ್ಲ, ಎಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರೇ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖಡಕ್ ಆಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ A1 ಹಿಡಿದು A17ವರೆಗೂ ಯಾರ್ಯಾರು ಇದಾರಲ್ಲ, ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಪವನ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ನಂದೀಶ್ ಆಗಿರ್ಬೋದು, ಜಗದೀಶ್ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ರವಿ, ಹಾಗೆ ರಾಜು, ವಿನಯ್, ಹಾಗೆ ನಾಗರಾಜು, ಲಕ್ಷ್ಮಣ್, ದೀಪಕ್, ಪ್ರದೋಷ್, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ಇವರೇನು ಇದಾರಲ್ಲ ಎಲ್ಲರೂ ಕೂಡ ಹಾಜರಾಗಬೇಕು. ಈಗಾಗಲೇ ನಾವು ಗಮನಿಸ್ತಾ ಹೋದಾಗ ಈಗ 7 ಆರೋಪಿಗಳು ಪ್ರಮುಖವಾಗಿ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೊರತುಪಡಿಸಿ 10 ಆರೋಪಿಗಳು ಹೊರಗಡೆ ಬೇಲ್ನಿಂದ ಹೊರಗಡೆ ಇದ್ದಾರೆ. ಈಗ ಒಳಗಡೆ ಇರುವಂತ ಒಂದಿಷ್ಟು ಆರೋಪಿಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ದರ್ಶನ್ ಅವರಾಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ನಾಗರಾಜು ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಅನುಕುಮಾರ್ ಅಲಿಯಾಸ್ ಅನು ಆಗಿರ್ಬೋದು, ಇನ್ನು ಜಗದೀಶ್, ಹಾಗೆ ಪ್ರದೋಷ್, ಇನ್ನು ಇವರೆಲ್ಲರೂ ಕೂಡ ಒಂದು ಕಡೆ ನ್ಯಾಯಾಧೀಶರು ಮುಂದೆ ಇವರೆಲ್ಲರೂ ಕೂಡ ಹಾಜರುಪಡಿಸ್ತಾರೆ. ಅದಕ್ಕಿಂತ ಮುಂಚೆ ಇವರು ಪರಪ್ಪನ ಅಗ್ರಹಾರದಲ್ಲಿ ಇರುವಂಥದ್ದು. ಉಳಿದ ಆರೋಪಿಗಳೇನಿದಾರಲ್ಲ ಅವರ ಹಿಸ್ಟರಿಯನ್ನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಆಗುತ್ತೆ. ಹಾಗಾದರೆ ಈ ಚಾರ್ಜ್ ಫ್ರೇಮ್ ಏನು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದಿಷ್ಟು ಕುತೂಹಲ ಇರುವಂಥದ್ದು. ಯಾಕೆ ಅಂತಂದರೆ ಇವತ್ತು ನ್ಯಾಯಾಧೀಶರ ಮುಂದೆ ಅಂತಂದರೆ 3700 4000ವರೆಗೂ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾದಂಥ ತನಿಖೆ ಆದ ನಂತರ ಈ ಕೇಸ್ನಲ್ಲಿ FIR ನಲ್ಲಿ ಇರುವಂಥ ಕೇಸ್ನಲ್ಲಿ ದಾಖಲಾಗಿರುವಂಥ ಒಂದಿಷ್ಟು ನಿಮ್ಮ ಮೇಲೆ ಈ ಸೆಕ್ಷನ್ ಬಿದ್ದಿದೆ, ನಿಮ್ಮ ಮೇಲೆ ಈ ಸೆಕ್ಷನ್ ಬಿದ್ದಿದೆ, ನಿಮ್ಮ ಮೇಲೆ ಈ ಸೆಕ್ಷನ್ ಬಿದ್ದಿದೆ, ಇದಕ್ಕೆ ನೀವು ಏನು ಅಂತೀರಾ, ಈ ರೀತಿಯಾಗಿ ನೀವು ಮಾಡಿದ್ದೀರಾ, ಈ ರೀತಿಯಾಗಿ ನೀವು ಅನುಭವಿಸಿದ್ದೀರಾ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ನ್ಯಾಯಾಧೀಶರು ಪ್ರತಿಯೊಂದು ಆರೋಪಿಗಳನ್ನ ಅಲ್ಲಿ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಆಯಾ ವ್ಯಕ್ತಿಗೆ ಪ್ರಮುಖವಾಗಿ A1 ಹಿಡಿದು A17ವರೆಗೆ ಯಾರ್ಯಾರಿದ್ದಾರಲ್ಲ ಅವರೆಲ್ಲರನ್ನ ಕೂಡ ಒಬ್ಬೊಬ್ಬರಾಗಿ ಒಂದಿಷ್ಟು ವಿಚಾರಣೆ ನಡೆಯುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಅವರ ಪರ ವಕೀಲರಾಗಿರುವಂಥದ್ದು, ಸರ್ಕಾರದ ಪರ ವಕೀಲರಾಗಿರುವಂಥದ್ದು ನ್ಯಾಯಾಧೀಶರ ಮುಂದೆ ಒಂದಿಷ್ಟು ಪ್ರಸ್ತಾಪವನ್ನ ಮಾಡ್ತಾರೆ. ಈ ಸೆಕ್ಷನ್ ಅಡಿಯಲ್ಲಿ ಇವರಿಗೆ ಕೇಸ್ ಆಗಬೇಕಾಗಿದೆ. ಈಗಾಗಲೇ ಹಾಕಿರುವಂಥ ಸೆಕ್ಷನ್ ಅನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾರೆ. ನೋಡಿ, ನಿಜವಾಗ್ಲೂ ನೀವು ತಪ್ಪು ಮಾಡಿದ್ದೀರಾ ಅಥವಾ ಇಲ್ವಾ, ನೋಡಿ ನಿಮ್ಮ ಮೇಲೆ ಈ ರೀತಿಯಾದಂಥ ಆರೋಪ ಇದೆ, ನೀವು ಅಲ್ಲಿ ಹಲ್ಲೆ ಮಾಡಿದ್ದೀರಾ ಅಂತೆ, ಇನ್ನು ಒಂದಿಷ್ಟು ರಕ್ತದ ಕಲೆ ಸಿಕ್ಕಿದೆ, FSL ವರದಿ ಸಿಕ್ಕಿದೆ, ಒಂದಿಷ್ಟು ಎವಿಡೆನ್ಸ್ ಸಿಕ್ಕಿದೆ. ಇದೆಲ್ಲವೂ ಕೂಡ ಒಂದೊಂದಾಗಿ ದರ್ಶನ್ ಆಗಿರ್ಬೋದು, ಪವಿತ್ರ ಆಗಿರ್ಬೋದು, ಪವನ್ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ರವಿ ಆಗಿರ್ಬೋದು, ಕೇಶವಮೂರ್ತಿ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಎಲ್ಲರನ್ನ ಕೂಡ ಹೇಳುವಂಥ ಕೆಲಸ ಆಗುತ್ತೆ. ಸೊ ಮಧ್ಯಾಹ್ನ ಇದು ಸರಿಸುಮಾರು 2:45ಕ್ಕೆ ಚಾರ್ಜ್ ಫ್ರೇಮ್ ಸಮಯವನ್ನು ನಿಗದಿ ಮಾಡಿದ್ದಾರೆ. ಈ ಸಮಯದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಬಹುದು. ಸೊ ಇವತ್ತು 64ನೇ CCH ಕೋರ್ಟ್ನಲ್ಲಿ ನಡೀತಾ ಇರುವಂಥದ್ದು. ನೋಡಿ, ಮಧ್ಯಾಹ್ನ ದರ್ಶನ್ ಗ್ಯಾಂಗ್ ಕೋರ್ಟ್ಗೆ ಒಂದಿಷ್ಟು ಹಾಜರಾಗಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮಧ್ಯಾಹ್ನ 2:45ಕ್ಕೆ ಆರೋಪಿಗಳು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಜೈಲಿನ ಚೆಕ್ ಪೋಸ್ಟ್ ಬಳಿಯೂ ಕೂಡ
ಮೂವರು PSI 5 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂಥದ್ದು. ಜೈಲಿನಿಂದ ಕರ್ಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಎಲ್ಲ ಸಿಬ್ಬಂದಿಗಳು ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರದು. ಇವತ್ತು ಸಾಕಷ್ಟು ಅಭಿಮಾನಿಗಳು ಬರ್ತಾರೆ. ಇವತ್ತು ದರ್ಶನ್ ಭವಿಷ್ಯ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಗಮನಿಸಿದ್ವಿ, ಒಂದಿಷ್ಟು ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಸರಿಸುಮಾರು ಅಂದರೆ ಸಾವಿರಾರು ಅಭಿಮಾನಿಗಳು ಎದ್ದು ಬರ್ತಾರೆ, ಒಂದಿಷ್ಟು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ. ಹಾಗಾಗಿ ಸರಿಯಾದ ರೀತಿಯಾಗಿ ನಾವೆಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಒಂದು ರೀತಿಯಾದಂಥ ವ್ಯವಸ್ಥೆ ಆಗಿದೆ. ನೋಡಿ, ಈ ಒಂದು ಹಿಸ್ಟರಿಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿರುವಂಥದ್ದು ಅಂತಂದರೆ 2024ರಲ್ಲಿ ಆಗಿರುವಂಥ ಈ ಒಂದು ಪ್ರಕರಣ ಇಲ್ಲಿವರೆಗೂ ಕೂಡ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ದಿನ ಬೆಳಗಾದರೆ ಒಂದಿಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುವಂಥ ಕೆಲಸ, ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸಿರುವಂಥದ್ದು. ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನು ಸರ್ಕಾರ ಪರ ವಕೀಲರು ಆಗಿರ್ಬೋದು, ಎಲ್ಲವನ್ನ ವಾದಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇಷ್ಟೊಂದು ಹೈ ಪ್ರೊಫೈಲ್ ಕೇಸು, ಮತ್ತೊಂದು ಕಡೆ ದೇಶದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ, ಆದರೆ ಮಹತ್ವವನ್ನು ಪಡೆದಿರುವಂಥದ್ದು 2ನೇ ಕೇಸು. ಭಾರತದಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಕೇಸ್ಗಳಲ್ಲಿ ಇರುವಂಥ ಸಂದರ್ಭದಲ್ಲೇ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚಾಗಿ ಸದ್ದನ್ನು ಮಾಡಿರುವಂಥದ್ದು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಇದ್ರ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೋಯಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಲಿದ್ದಾರೆ. ಪ್ರಮುಖವಾಗಿ ಕೋರ್ಟ್ನಲ್ಲೇ ಇರುವಂಥದ್ದು. ಸೊ ಈಗ ಯಾವ ರೀತಿಯಾಗಿ ಅಲ್ಲಿ ಒಂದ್ ಕಡೆ ಸಿದ್ಧತೆಯನ್ನ ನಡೀತಾ ಇರುವಂಥದ್ದು, ಮಧ್ಯಾಹ್ನದ ನಂತರ ಸರಿಸುಮಾರು 2:45ಕ್ಕೆ ಆರೋಪಿಗಳನ್ನ ಒಂದಿಷ್ಟು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಎಲ್ಲ ಆರೋಪಿಗಳು ಹಾಜರ ಆಗ್ತಾರಾ ಅಥವಾ ಇಲ್ವಾ, ಮತ್ತೊಂದು ಕಡೆ ಈ ಒಂದಿಷ್ಟು ಬೆಳವಣಿಗೆ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಇವತ್ತು ಶಿಕ್ಷೆಗಳು ಒಂದಿಷ್ಟು ಪ್ರಕಟ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಏನಿದೆ ಅಪ್ಡೇಟ್ ಜೋಯಲ್? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ಇವತ್ತು ಚಾರ್ಜ್ ಫ್ರೇಮ್ ಏನಿದೆ, ಈ ಹಿನ್ನೆಲೆಯಲ್ಲಿ ಇವತ್ತು 2:45ಕ್ಕೆ ಈ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೆಳಿಗ್ಗೆ 11:30ಕ್ಕೆ ಈ ಒಂದು ದೋಷಾರೋಪ ನಿಗದಿ ಇದೆ ಅಂತ ಹೇಳಲಾಗ್ತಿತ್ತು. ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಭದ್ರತೆ ಕೂಡ ನಡೆದಿತ್ತು. ಆದ್ರೆ ಇದೀಗ 2:45ಕ್ಕೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲು ಈಗಾಗಲೇ ನ್ಯಾಯಾಧೀಶರು ಸೂಚನೆಯನ್ನ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಇಲ್ಲಿ ಸಿರಾಜ್ ಅವರೇ, ಜೈಲಿನ ಚೆಕ್ ಪೋಸ್ಟ್ ಬಳಿ 3 PSIಗಳು ಹಾಗೇನೆ ಒಂದು 5 ಪೊಲೀಸ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆರೋಪಿಗಳನ್ನ ಈಗಾಗಲೇ ಒಂದು 2:30 ಸಮಯಕ್ಕೆ ಇಲ್ಲಿ ಹಾಜರುಪಡಿಸಬೇಕು ಅಂತ ಆಗಿದೆ. ಆ ನಿಟ್ಟಿನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 6 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ CR ವಾಹನಕ್ಕೆ ಎಸ್ಕಾರ್ಟ್ ಕೂಡ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಭದ್ರತೆ ಇಲ್ಲಿ ಇರುವಂತದ್ದು ಸಿರಾಜ್. ಯಾಕೆಂತಂದ್ರೆ ಒಂದಷ್ಟು ಅಭಿಮಾನಿಗಳು ಕೂಡ ದರ್ಶನ್ ಅವರನ್ನ ಅಂದ್ರೆ ಇವತ್ತು ಏನು ದೋಷಾರೋಪ ನಿಗದಿ ಇದೆ, ಆ ನಿಟ್ಟಿನಲ್ಲಿ ದರ್ಶನ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಇಲ್ಲಿ ಜಮಾಯಿಸ್ತಾ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸಿರಾಜ್. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಪವನ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ನಂದೀಶ್ ಆಗಿರ್ಬೋದು, ಅಂತಂದ್ರೆ ಒಂದು ಸ್ಟೋರಿಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಎಲ್ಲಿಂದ ಹೆಂಗ್ ಕರ್ಕೊಂಬಂದ್ರು, ಏನ್ ಕತೆ ನೋಡಿ. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಕಡೆ ಚಾಟ್ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಅಂತ ಹೆಸರು ಹೇಳಿಕೊಂಡು ಒಂದು ರೀತಿಯಾಗಿ ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡಿದಂಥ A3 ಆರೋಪಿ ಪವನ್ ಆಗಿರ್ಬೋದು. ಆ ಆರಂಭದಲ್ಲಿ ಆದಂಥ ಒಂದಿಷ್ಟು ಮಿಸ್ಟೇಕ್ನಿಂದ ಎಲ್ಲಿವರೆಗೂ ಅಂತಂದರೆ ಚಿತ್ರದುರ್ಗದಿಂದ ಹಿಡಿದು ಪಟ್ಟಣಗೆರೆ ಶೆಡ್ವರೆಗೂ ಬರುವವರೆಗೂ ಕೂಡ ಒಂದು ಒಳ್ಳೆ ಸ್ಟೋರಿಗಳು ಹಿಟ್ಟಾಗಿ ಹೋಗ್ಬಿಡುತ್ತೆ ಅಲ್ಲಿ. ಅಂತಂದರೆ ಕಿಡ್ನಾಪ್ ಮಾಡುವಂಥ ವಿಚಾರ ಆಗಿರ್ಬೋದು. ನೋಡಿ, ಅಲ್ಲಿ ರಾಘವೇಂದ್ರ ಅನ್ನುವಂಥವನು ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ ಆಗಿದ್ದಂಥ A4 ಆರೋಪಿ ರಾಘವೇಂದ್ರ. ಅಲ್ಲಿ ಒಂದು ಕಡೆ ನೋಡಿ, ಈ ಒಂದು ವ್ಯಕ್ತಿ ನಿಮಗೆ ಪರಿಚಯ ಇದ್ದಾನ, ಇವನು ಒಂದಿಷ್ಟು ಮೆಸೇಜ್ ಮಾಡ್ತಾ ಇದ್ದಾನೆ, ಅಶ್ಲೀಲವಾಗಿ ಒಂದಿಷ್ಟು ಮೆಸೇಜ್ಗಳನ್ನು ಮಾಡ್ತಾ ಇದ್ದಾನೆ, ಇವರನ್ನು ಹಿಂಗಾದರೂ ಮಾಡಿ ಬೆಂಗಳೂರನ್ನ ಕರ್ಕೊಂಡು ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಅದಾದ ನಂತರ ಅಲ್ಲೇ ಇದ್ದಂಥ ನಂದೀಶ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದಿಷ್ಟು ಪ್ಲ್ಯಾನನ್ನು ಮಾಡ್ಕೊಳ್ತಾರೆ, ಹೆಂಗಾದರೂ ಮಾಡಿ ರೇಣುಕಾಸ್ವಾಮಿಯನ್ನು ಎತ್ತಾಕೊಂಡು ಬರಬೇಕು ಅಂತ. ಸೊ ಮೆಡಿಕಲ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಂಥ
ಆಗಿದ್ದಂಥ ಇದೇ ರೇಣುಕಾ ಸ್ವಾಮಿ ಅದಾದ ನಂತರ ಅವನು ಮಾಡಿದಂಥ ಒಂದಿಷ್ಟು ಮೆಸೇಜ್ಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಯಾರಿಗಾದರೂ ಕೂಡ ಒಂದಿಷ್ಟು ಈ ರೀತಿಯಾಗಿ ಮೆಸೇಜ್ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಯಾಕೆಂತಂದರೆ ಪ್ರತಿಯೊಬ್ಬ ಮನೆಯ ಹೆಣ್ಣು ಮಕ್ಕಳು ಒಬ್ಬರೇ ರೀ, ಎಲ್ಲರೂ ಕೂಡ ಒಂದೇ. ಸೊ ಈಗ ನಾವು ಗಮನಿಸ್ತಾ ಹೋದಾಗ ಅವ್ರಿಗೆ ಮಾಡಿದ್ರೆ ಸರಿ, ಇವ್ರಿಗೆ ಮಾಡಿದ್ರೆ ಸರಿ ಅಂತಲ್ಲ, ಯಾರಿಗೆ ಮಾಡಿದ್ರೂ ಕೂಡ ಅದು ತಪ್ಪು. ಸೊ ತಪ್ಪು ಅನ್ನುವಂಥ ಕಾರಣದಿಂದಾಗಿ ಕಾನೂನನ್ನು ಕೈಗೆತ್ಕೊಳ್ಬಾರ್ದಾಗಿತ್ತು. ಸೊ ಕಾನೂನನ್ನು ಸಹಕರಿಸಬೇಕಾಗಿತ್ತು. ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೂ ಯಾರಿಗಾದರೂ ಒಂದಿಷ್ಟು ಇನ್ಫಾರ್ಮ್ ಮಾಡಬಹುದಾಗಿತ್ತು. ಆದರೆ ಹಾಗಾಗಲಿಲ್ಲ. ಹೆಂಗಾದರೂ ಮಾಡಿ ಅವರನ್ನು ಕರ್ಕೊಂಬರ್ಬೇಕು, ಅವನ್ನ ಕಿಡ್ನಾಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಒಂದಿಷ್ಟು ತಂಡ ರೆಡಿ ಆಗುತ್ತೆ. ಒಂದು ಕಡೆ ತಂಡ ರೆಡಿ ಆದ ನಂತರ ನಂದೀಶ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಜಗದೀಶ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದಿಷ್ಟು ಕಿಡ್ನಾಪ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕಾರ್ ಹತ್ತಿಸ್ಕೊಂಡು ಬಂದ ನಂತರ ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ಸೊ ಅದಕ್ಕಿಂತ ಮಧ್ಯದಲ್ಲಿ ಒಂದಿಷ್ಟು ಇಡ್ಲಿ ಎಲ್ಲ ತಿಂದು ಅದೂ ಕೂಡ ದುಡ್ಡನ್ನು ರೇಣುಕಾ ಸ್ವಾಮಿನ ಒಂದು ಕಡೆ ಪೇ ಮಾಡುವಂಥ ಕೆಲಸವೂ ಕೂಡ ಆಗುತ್ತೆ. ಯಾಕೆ ಅಂತಂದರೆ ದರ್ಶನ್ನ ಒಂದಿಷ್ಟು ದೊಡ್ಡ ಅಭಿಮಾನಿ ಅನ್ನುವಂಥ ಕಾರಣದಿಂದಾಗಿ ನಿನ್ನನ್ನು ದರ್ಶನನ್ನ ಮೀಟ್ ಮಾಡಿಸ್ತೀವಿ ಅಂತ ಒಂದಿಷ್ಟು ಭರವಸೆ ಕೊಟ್ಟಿದ್ದಲ್ಲ, ಹೆಂಗಾದ್ರೂ ಮಾಡಿ ನನಗೆ ದರ್ಶನ್ ಅವ್ರನ್ನ ಮೀಟ್ ಮಾಡಿಸ್ತಾ ಇದ್ದಾರೆ, ಬನ್ನಿ ಬರೋ ಖರ್ಚು ಮಾಡಿ ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಥ ವ್ಯಕ್ತಿ. ಸೊ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಅವನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಮೊದಲಿಗೆ ಯಾವ ರೀತಿಯಾಗಿ ಕೈಗೆ ಸುಡುವಂಥ ಕೆಲಸ ಆಗುತ್ತೆ. ಅದಾದ ನಂತರ ಒಂದಿಷ್ಟು ಫೋಟೋಸ್ಗಳು ಒಂದಿಷ್ಟು ರಿಲೀಸ್ ಆಗುತ್ತೆ. ಪರಿಯಾಗಿ ಬೇಡ್ಕೊಳ್ಳುವಂಥ ಒಂದಿಷ್ಟು ಫೋಟೋಗಳು ರಿಲೀಸ್ ಆಗುತ್ತೆ. ರೇಣುಕಾ ಸ್ವಾಮಿ ನನ್ನನ್ನು ಬಿಟ್ಬಿಡಿ, ನನ್ನ ಕಡೆಯಿಂದ ತಪ್ಪಾಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡುವಂಥ ಒಂದಿಷ್ಟು ಫೋಟೋಗಳು ರಿವೀಲ್ ಆಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವೂ ಕೂಡ ಎದ್ದಂಥ ಸಂದರ್ಭದಲ್ಲಿ ಆ ಕುಟುಂಬದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರಿರಬಾರ್ದು. ನೋಡಿ, ಇಂಥ ಎಲ್ಲ ಘಟನೆಗಳು ಆದ ನಂತರ ಇದೀಗ ಒಂದಿಷ್ಟು ಇವತ್ತು ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ಹೈರಿಂಗ್ ಆಗುತ್ತೆ, ಏನು ಕತೆ, ಒಂದಿಷ್ಟು ಯಾವ ರೀತಿಯಾದಂಥ ವಿಚಾರಣೆ ಆರಂಭ ಆಗುತ್ತೆ, ಒಂದಿಷ್ಟು ಸೆಕ್ಷನ್ಗಳು ಯಾವ ರೀತಿಯಾಗಿ ಇದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಯಾವ ದರ್ಶನ್ ಮೇಲೆ ಎಷ್ಟೋ ಸೆಕ್ಷನ್ಗಳು ಬಿದ್ದಿರುವಂಥದ್ದು, ಅದರ ಜೊತೆಗೆ ಪವಿತ್ರ ಗೌಡ ಮೇಲೆ ಯಾವ ರೀತಿಯಾದಂಥ ಸೆಕ್ಷನ್ಗಳು ಬಿದ್ದಿದ್ದಾವೆ, ಇನ್ನು ಉಳಿದ ಆರೋಪಿಗಳ ಮೇಲೆ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಕಿಡ್ನಾಪ್ ಕೇಸ್ ಆಗಿರ್ಬೋದು, ಕೊಲೆ ಕೇಸ್ ಆಗಿರ್ಬೋದು, ಅದರ ಜೊತೆಗೆ ಹಾಫ್ ಮರ್ಡರ್ ಕೇಸ್ ಆಗಿರ್ಬೋದು, ಮರ್ಡರ್ ಕೇಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದೊಂದಾಗಿ ಹಾಕುವಂಥ ಕೆಲಸ ಆಗಿದೆ. ಅದೆಲ್ಲವೂ ಕೂಡ ನ್ಯಾಯಾಧೀಶರು ಆಯಾ ಆರೋಪಿಗಳಿಗೆ ಸಂಬಂಧಪಟ್ಟಂಥ ಸೆಕ್ಷನ್ಗಳನ್ನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸ ಕೂಡ ಇವತ್ತು ಆಗುತ್ತೆ. ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ 2:45 ಇವತ್ತು ಚಾರ್ಜ್ ಫ್ರೇಮ್ಗೆ ಸಮಯ ನಿಗದಿ ಆಗಿರುವಂಥದ್ದು. ಪ್ರಮುಖವಾಗಿ ನ್ಯಾಯಾಧೀಶರಾಗಿರುವಂಥ ನಾಯಕ್ ಅವರ ನೇತೃತ್ವ ಪೀಠ ಒಂದು ಕಡೆ ಇವತ್ತು ಯಾವ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸಬೇಕಾಗಿರುವಂಥದ್ದು.